ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಗೊತ್ತು ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ಲಾಸ್ಟ್ ವೀಡಿಯೋ ನಾನು ಮಾಡಿದ್ದು ಜಾನ್ವರಿನಲ್ಲಿ ಅನಿಸುತ್ತೆ, ಇಂಡಿಯಾದಿಂದ ವಾಪಸ್ ಬಂದಮೇಲೆ. ಮತ್ತು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ತುಂಬ ಲೇಝಿ ಆಗಿಬಿಟ್ಟಿದೆ. ಇವತ್ತು ಒಂದು ಸ್ಪೆಷಲ್ ಆಗಿದೆ, ಆ್ಯಸ್ ಯೂಶುವಲ್ ಏರ್ಪೋರ್ಟ್ ಲಾಗ್. ನಂದು ಯೂಟ್ಯೂಬ್ ಚಾನಲಲ್ಲಿ ಮೋಸ್ಟ್ ಆಫ್ ದ ವೀಡಿಯೋಸು ಏರ್ಪೋರ್ಟಿಂದ ಪಿಕಪ್ ಮಾಡೋದೇ ಇರುತ್ತೆ. ಇತ್ತು ಟಿಲ್ ನಾವು, ಬಟ್ ಇವತ್ತು ಸೇಮ್. ಬಟ್ ಇದು ಸ್ಪೆಷಲ್ ಆಗಿ ಬಿಕಾಸ್ ನನ್ನ ವೈಫ್ ಬರ್ತಾ ಇದ್ದಾಳೆ. ಸೊ ನಾವು ಹೋಗಿ ಪಿಕ್ ಮಾಡಬೇಕು. 9:50 ಲ್ಯಾಂಡಿಂಗ್ ತೋರಿಸ್ತಾ ಇದೆ. ಇಲ್ಲಿಂದ ಹೋಗ್ಬಿಟ್ಟು ಪಿಕ್ ಮಾಡಬೇಕು. ಈಗ ಟೈಮ್ ಬಂದು 8:40. ನಾನೊಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿದ್ದೀನಿ ಅವಳಿಗೋಸ್ಕರ. ಹೋಪ್ ಶಿ ಲೈಕ್ಸ್ ಇಟ್. ಇವಾಗ ಹೋಗಿ ಫ್ಲಾಸ್ ತೊಗೋಬೇಕು, ಕೇಕ್ ತೊಗೋಬೇಕು, ಲಾಂಗೋಸ್ಗೆ ಹೋಗಿ ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗಬೇಕು. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ. ಬೇಗ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹೊರಡಬೇಕು. ಸಿಗೋಣ ಅಲ್ಲಿ ತನಕ. ನಾನು ಇವಾಗ ಲಾಂಗೋಸ್ಗೆ ಬಂದಿದ್ದೀನಿ. ಎಸ್, ಲೆಟ್ಸ್ ಗೋ. ಟೈಮ್ ಇಲ್ಲ. ಬೇಕ್ರಿ ಸೆಕ್ಷನ್ ಎಷ್ಟು ಆಪ್ಷನ್ಸ್ ಇದೆ. ನಾನು ಚಾಕ್ಲೇಟ್ ಟ್ರಫಲ್ ತೊಗೊಂಡಿದ್ದೀನಿ, ಕೇಕ್ ತೊಗೊಂಡಿದ್ದೀನಿ, ಫ್ಲಾಸ್ ತೊಗೋಬೇಕು. ಸ್ವಲ್ಪ ಜಾಸ್ತಿ ದಿನ ಇರಬೇಕು, ಆ ಥರ ತೊಗೋಬೇಕು. ಓಕೆ, ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ತೀನಿ, ತೊಗೊಂಡು ಬೇಗ ಹೊರಡಬೇಕು. ಇದನ್ನು ತೊಗೊಂಡೆ, ಬಟ್ ಇಲ್ಲಿ ಯಾರೂ ಅಸೆಸ್ ಮಾಡೋಕ್ಕೆ ಇಲ್ಲ. ಏನು ಮಾಡಬೇಕು, ತೊಗೊಂಡು ಹೋಗ್ಬಿಡಲ, ಟೈಮ್ ಬೇರೆ ಆಗ್ತಾಯಿದೆ. ಗೆಸ್ ವಾಟ್, ನನಗೆ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು ಕಸ್ಟಮರ್ ಸಪೋರ್ಟ್ನಲ್ಲಿ. ಅವರೇ ಅಸಿಸ್ಟ್ ಮಾಡಿದ್ದು, ಇದನ್ನು ರೋಸ್ ಪ್ಯಾಕ್ ಮಾಡೋಕ್ಕೆ ಅವರೇ ಹೆಲ್ಪ್ ಮಾಡಿದ್ದು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಸೊ ಹೋಗೋಣ. ವೈಫ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮು. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ಬೇಕು ಇಲ್ಲಿಗೆ. ಹೋಗೋಣ. ಈಗ ಎಲ್ಲ ರೆಡಿಯಾಗಿದೆ. ಇದನ್ನು ಫ್ಲ್ಯಾಟ್ನಲ್ಲಿಟ್ಟು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ತೀನಿ. ಅಲ್ಲೇ ಸಿಗ್ತೀನಿ ನಿಮಗೆ. ಬೈ. ಇಲ್ಲೇ ಬಿಡಲ, ಎಮಿರೇಟ್ಸ್ ಸಿಗ್ಬಿಡಿ. ಓ, ಇಲ್ಲಿ ಗೊತ್ತಾಗಲ್ಲ ಅಲ್ವಾ ಅರೈವಲ್ಸ್. ಸರಿ, ಇಲ್ಲೇ ಬಿಡಿ. ಇಮಿಗ್ರೇಷನ್ ಲೇಟ್ ಆಗ್ಬೋದು, ಇಲ್ಲೇ ವೆಯ್ಟ್. ಫಸ್ಟ್ ಟೈಮ್ ನಾನು ಏರ್ಪೋರ್ಟಿಂದ ಟ್ರೈನ್ ತೊಗೊಳ್ತಾ ಇರೋದು. ಇದು ಟರ್ಮಿನಲ್ 1ಗೆ ಹೋಗುತ್ತಂತೆ, ಅಲ್ಲಿರೋದಂತೆ. ಯೂಶ್ವಲಿ ಟರ್ಮಿನಲ್ 3ಅಲ್ಲಿ ಬರ್ತಾಯಿತ್ತು ಫ್ಲೈಟ್ಸ್ ಎಲ್ಲ. ಇವತ್ತು ಟರ್ಮಿನಲ್ 1 ಹೋಗಿದೆ. ಸೊ ಅಲ್ಲಿಗೆ ಹೋಗಬೇಕು. ಇಲ್ಲಿ ಟ್ರೈನ್ ಬರುತ್ತಂತೆ, ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್. ಟ್ರೈನ್ ಬಂತು, ಇದನ್ನು ತೊಗೊಂಡು ಟರ್ಮಿನಲ್ 1ಗೆ ಹೋಗಬೇಕು. ಸೊ ಟರ್ಮಿನಲ್ 1 ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಟರ್ಮಿನಲ್ 1. ನೆಕ್ಸ್ಟ್ ಸ್ಟಾಪ್ ಹೋಗ್ಬೇಕು. ಚಿಟ್ನಹಳ್ಳಿಯಿಂದ ಡೈರೆಕ್ಟ್ ಕೆನಡಾಗೆ ಬಂದ್ಬಿಟ್ಟವಳೆ. ಯಾಕೆ ಬಂದೆ? ಹಾಂ, ಯಾಕೆ ಬಂದೆ ನೀನು? ನೋಡೋಕ್ಕೆ. ಹೆಂಗೆ? ಚೆನ್ನಾಗಿದೆ. ಕೆನಡಾ ಹೇಗಿದೆ? ಚೆನ್ನಾಗಿಲ್ಲ ಅಂದ್ರೆ ಓದಿದ್ದೀನಿ. ಈಗ ನನ್ನ ಸಬ್ಸ್ಕ್ರೈಬರ್ಸ್ ಬೇಜಾರು ಮಾಡ್ಕೋತಾರೆ. ಅಟ್ಲೀಸ್ಟ್ ಸುಮ್ಮನೆ ಮಾತಿಗಾದರೂ ಹೇಳು. ಕೆನಡಾದವ್ರು ಯಾರೂ ಇಲ್ಲ, ಬಟ್ ಕೆನಡಾಗೆ ಬರಬೇಕು ಅಂದ್ಕೊಂಡಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು.
ಡಿಮೋಟಿವೇಟ್ ಮಾಡ್ತಾ ಇದೆಯಾ ಹೇಳು. ಚೆನ್ನಾಗಿದೆ, ಸುಮ್ಮನೆ ಸುಳ್ಳು ಹೇಳು. ಗಾಳಿ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಆಗೋರೆ ನಿನ್ನಿಂದಾನೆ ಯೋಚನೆ ಮಾಡಿ ಯಾರೋ ಕಾಲ್ ಮಾಡಿ ಏನು ಮಾಡ್ತಾಳಪ್ಪ ಏರ್ಪೋರ್ಟು. ನಾನು ಬಂದೆ, ನೀವು ಕರ್ಕೊಂಡು ಹೋಗೋದೇ ವೇಟ್ ಮಾಡಿ. ನೀನು ಬಂದಮೇಲೆ ಹಿಂಗೆ ಆಗ್ತಿರೋದು ಕೆನಡಾನಲ್ಲಿ. ಅಹಿತಕರ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಅಹಿತಕರ ಘಟನೆ, ಅನ್ಎಕ್ಸ್ಪೆಕ್ಟೆಡ್. ಸರಿ, ಈಗ ಊಬರ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ ನಾವು. ನಾನು ಹೋಗಿ ಮಲ್ಕೋತೀನಿ. ಒಳ್ಳೆ ಅದೇನು ಮಾಡ್ತಾಳೆ ಮಾಡ್ಕೊಳ್ಳಿ. ಬನ್ನಿ ಮಿಸ್, ಬಲ್ಗಾಲಿಟ್ಟು ಒಳಗೆ ಬನ್ನಿ. ಆರತಿ ಮಾಡ್ಬೇಕಂತ ಇವಳಿಗೆ. ಹಂಗೆ ಆರತಿ ಎಲ್ಲ ಇಲ್ಲ. ಹೇಗಿದೆ? ಚೆನ್ನಾಗಿದೆ. ಹೋಗಲಿ. ಒಂದಲ್ಲ ಈಗೇನಾಯಿತು? ಹಾಂ, ಆರತಿ ಮಾಡೋದಕ್ಕೆ ಪ್ಲೇಟ್. ಗಂಡನ್ ನೋಡಿ ಹ್ಯಾಪಿನ, ಗಂಡನ್ ನೋಡಿ ಖುಷಿ ಆಗ್ಬಿಟ್ಟಿದ್ಯಾ? ಮತ್ತೆ ಏನು ಕೇಳಿದ್ರು ಇಮಿಗ್ರೇಷನಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಏನಕ್ಕೆ ಬಂದಿದ್ಯಾ? ಆಮೇಲೆ ಹೇಳ್ತೀನಿ ಅನ್ಬೇಕಿತ್ತು. ಗೊತ್ತಾಗುತ್ತೆ ನಿಮ್ಗೇನೆ, ನಾಳೆ ನ್ಯೂಸಲ್ಲಿ ಬರುತ್ತೆ ಅನ್ಬೇಕಿತ್ತು. ನೀವು ಅದಂತ ಹೇಳ್ಕೊಡ್ಲೇ ಇಲ್ವಲ್ಲ, ಹಂಗೆ ಹೇಳ್ಬೇಕಂತ. ಹಂಗೆ ಹೇಳ್ಬಿಡ್ತಿದ್ದೆ. ಅದಕ್ಕೆ ತಿಟ್ನಳ್ಳಿ, ಅದಕ್ಕೆ ಸರಿಯಾಗಿ ಹೇಳಿದ್ದು ನಾನು. ಆಮೇಲೆ ಇನ್ನೇನು ಕೇಳಿದ್ರು? ಆಮೇಲೆ ಇನ್ನೇನು ಕೇಳಿದ್ರು, ಹಸ್ಬೆಂಡ್ ಏನು ವರ್ಕ್ ಮಾಡ್ತಿರೋದಂತ ಕೇಳಿದ್ರು. ಏನಂತ? ವಾಪಸ್ ಬರೋದು ಯಾವಾಗ ಅಂತ. ವೆಲ್ಕಮ್ ಹೋಮು ಹಾರ್ಟ್ನ ನಾನು ಹೇಳ್ಬಿಟ್ಟು ಹಾಕಿಸ್ದೆ. ಇದನ್ನ ಒಂದು ನನಗೆ ಒಂದು ನಿಮಗೆ ಹೇಳ್ಬಿಟ್ಟು ಹಾಕಿಸ್ದೆ. ಕೇಕ್ ತುಂಬ ಚೆನ್ನಾಗಿದೆ. ಕೇಕ್ ಚೆನ್ನಾಗಿದೆ, ಚಾಕ್ಲೇಟ್ ಟ್ರಫಲ್ ಎಲ್ಲ ಟ್ರೈ ಮಾಡಿ. ಸೊ ಇದು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀವಿ ನಾವು ಯಾವಾಗ. ನೆಕ್ಸ್ಟು ನನ್ನ ಯೂಟ್ಯೂಬ್ ವ್ಲಾಗೆಲ್ಲ ಇವರು ಟೇಕ್ ಓವರ್ ಮಾಡ್ತಾ ಇದ್ದಾರೆ. ನಾನು ಏನಾದರೂ ಮತ್ತೆ 6 ತಿಂಗಳಾದ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಂಗೆ ಯಾರ್ಯಾರು ಬೈತಿದ್ರೆ ಇವಳಿಗೂ ಬೈರಿ. ಓಕೆ, ಮತ್ತೆ ಸಿಗೋಣ. ನಾನು ಯಾವಾಗ ಎಡಿಟ್ ಮಾಡ್ತೀನಿ ಗೊತ್ತಿಲ್ಲ ನನಗೆ. ಎಡಿಟ್ ಮಾಡಿ ಹಾಕಿದ್ರೆ ಹಾಕ್ತೀನಿ, ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು. ಓಕೆ, ಸಿಗೋಣ, ಬೈ. ನೆಕ್ಸ್ಟ್ ಹಾಗೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಪ್ಲ್ಯಾನ್ ಮಾಡಿದ್ದೀನಿ ಇವತ್ತೇ ಒಂದು 3 ಕಂಟೆಂಟ್ ಪ್ಲ್ಯಾನ್ ಆಗಿದೆ. ಅದೆಲ್ಲ ಹಾಕ್ಬಿಟ್ಟು ಬಾ ಈ ಕಡೆ ಬರೇ ಬಾಯ್ ಹೇಳೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಬಾಯ್ 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 ಬಾಯ್. ಇವಳನ್ನ ಫ್ರೇಮಲ್ಲಿ ಇಡಬೇಕು ಅಂದರೆ ನಾನು ಕೇಳಕ್ಕೆ ಹೋಗ್ಬೇಕು ಹಿಂಗೆ. ಹೌದು ಮತ್ತೆ. ಓಕೆ, ಬಾಯ್, ಸಿಗೋಣ ಮತ್ತೆ. ಪೀಸ್. ಬಾಯ್ ಬಾಯ್.